सर नमस्कार सर. नमस्कार ರೀ. सर ನಿಮ್ಮ ಹೆಸರು ಸರ್? ಸಿಕಂದರ್ ಸಾಬ್ ರೀ. ಸಿಕಂದರ್ ಸಾಬ್, ಹುಸೇನ್ ಸಾಬ್, ಕಾಲ್ವಾಡ. ಓಕೆ ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ನಾವು ಹಳ್ಳಿಕೇರಿ ಗ್ರಾಮ ಪಂಚಾಯತಿಯಿಂದ ಗೆದ್ದೇವೆ. ಓಕೆ ಸರ್, ನಿಮಗೆ ಹೇಗೆ ಅನಿಸ್ತದೆ ಸರ್ ನಿಮಗೆ ರಾಜಕೀಯ ಜೀವನ? ರಾಜಕೀಯ ಜೀವನ ಒಳ್ಳೇದು ಅನಿಸ್ತೈತಿ ರೀ. ಒಮ್ಮೊಮ್ಮೆ ತೊಂದರೆ ಆಕತಿ. ಏನು ಇವೆಲ್ಲ ಜನರು ಇದನ್ನ ಮಾಡೋ ಹೊತ್ನ್ಯಾಗ ಒಳ್ಳೇದು ಮಾಡ್ಬೇಕು ನಾವು ಜನರಿಗೆ ಅಂತೇಳಿ ಹುಮ್ಮಸ್ ತಿಂತ್ರ ನಾವು ಹಗಲು ಇರಲು ದುಡಿತಿರ್ತೀವಿ. ಅದ್ರಾಗ ಒಬ್ರು ಯಾರ ನೀವು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತೇಳಿ ಏನಾರ ಒಟ್ಟು ಅವ್ಯಾಕ ಶಬ್ದ ಮಾತಾಡ್ತಿರ್ತಾರೆ ಕುಡಿದು. ಒಟ್ಟು ಬೇಸರ ಆದಂಗೆ ಆಕತಿ. ಅದು ಮತ್ತೇನು ಅನಿವಾರ್ಯ ಬಂದುಬಿಟ್ಟೇವೆ. ನಾವು ಹಿಂದ್ಲಿಂತ್ರ ಈಗ 25-30 ವರ್ಷಲಿಂತ್ರ ನಾವು ರಾಜಕೀಯ ಒಳಗೆ ಹಂಗೆ ಮಾಡ್ಕೊಂತ. ಸರ್ ನೀವು ಯಾವ ಪಕ್ಷದಿಂದ ಘೋಷಿಸ್ಕೊಂಡ್ರಿ? ಈಗ ನಾವು ಇದು ಕಾಂಗ್ರೆಸ್ನಿಂದ ಘೋಷಿಸ್ಕೊಂಡ್ರಿ. ಈ ಸತ ನಿಮ್ಗೆ ಗೆದ್ದಿದ್ದೆ ಟೋಟಲ್ ಲೀಡಿಂಗ್ ಓಟ್ ಏನಿತ್ತು ರೀ? ನಮ್ದು ಟೋಟಲ್ ರೀ 628 ಓಟ್ ಲೀಡ್ ನಿಂತ್ರ ಬಂದು 360 ಓಟ್ಲಿಂತ್ರ ಲೀಡಿಂದ ಬಂದ್ರಿ. ಸರ್ ಇವಾಗ ಈ ಗೆದ್ದು ಬಂದ್ರಿ, ಈ 3 ವರ್ಷದಲ್ಲಿ ನೀವು ನಿಮ್ಮ ಕಡೆಯಿಂದ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ? ಈಗ ನಾವು ಬಂದ್ಮೇಲೆ ರೋಡ್ ಮಾಡಿಸೇವ್ರಿ. ಇಲ್ಲೇ ಊರಾಗ ಇದೆಲ್ಲ ಕೊಳಿಸಿತ್ರಿ ಅಗಿಸಿ ಇದನ್ನ ಕಾಂಕ್ರೀಟ್ ಮಾಡಿಸೇವ್ರಿ. ಪಂಚಾಯತಿವರೆಗೇನು ಕಾಂಕ್ರೀಟ್ ಇದ್ದಿದ್ದಿಲ್ಲ. ಹಾಗೆಲ್ಲ ತೇರ್ಗೀರ್ ಎಳಿಬೇಕಾದ್ರ ತೊಂದ್ರೆ ಒಳಗೆ ಹೋಗಿದ್ವಿ. ಕಾಂಕ್ರೀಟ್ ಆಗೈತಿ, ಏನು ತೊಂದರೆ ಇಲ್ಲ. ಮತ್ತೆ ಹಳ್ಳಿಕೇರಿಲಿಂತ್ರ ಕೊಂಡಿಕೊಪ್ಪದವರೆಗೆ ಡಾಂಬರ್ ರೋಡ್ ಆಗೈತಿ. ಮತ್ತೆ ಮದಿಕೇರಿ ಅಂತೇಳಿ ಗಟರ್ ಮಾಡಿಸೀವಿ. ಊರು ಸುತ್ತಾರ್ಲೆ ಗಟರ್ ಆಗೈತ್ರಿ. ಮತ್ತೆ ಸ್ಮಶಾನ ಗಟ್ಟೆಗೆ ಹೆಣ ಒಯ್ಬೇಕಾದ್ರೆ ರಾತ್ರಿ ಕರೆಂಟ್ ಇದ್ದಿದ್ದಿಲ್ಲ, ವಿದ್ಯುತ್ ಕಂಬ ಹಾಕ್ಸೀವಿ. ಲೈಟ್ ಹಾಕ್ಸೀವಿ. ಈಗ ಅದಕ್ಕೆ ಲೈಟ್ ಬರ್ತಾವು. ಈಗ ನಾವು ರಾತ್ರಿ ಹೋಗ್ಬೇಕಾತಂತಂದ್ರ ನಾವು ಈಗ ಲೈಟ್ನೊಳಗನ ನಾವು ಶವ ಸಂಸ್ಕಾರ ಮಾಡ್ಲಿಕ್ಕೆ ಅನುಕೂಲ ಎಲ್ಲ ಮಾಡಿದಿರಿ. ಸರ್ ಇವಾಗ ಇಷ್ಟೆಲ್ಲ ಕೆಲಸ ಮಾಡ್ಸಿರಿ ನಿಮ್ಗ ಗ್ರಾಮದ ಜನತೆಗೆ. ಇನ್ನ ನಿಮ್ಗ 2 ವರ್ಷ ಟೈಮ್ ಐತ್ರಿ. ಈ 2 ವರ್ಷದಾಗ ಇನ್ನ ಏನೆಲ್ಲ ಕೆಲಸ ಮಾಡಿಸ್ಬೇಕಂತ ಅನ್ಕೊಂಡ್ರಿ? ಉಳಿದಿದ್ದ ಕೆಲಸ ಅಂದ್ರ ನಾವು ಈಗ ನಮ್ಮ ಊರಾಗ ರುದ್ರ ಭೂಮಿ ಇಲ್ರಿ. ಅದಕ್ಕೆ ಈಗ ಅದನ್ನೊಟ್ಟು ಅದೊಂದು ಮಾಡ್ಬೇಕಂತೇಳಿ ನಾವು ತಲೆಯಾಗ ಇಟ್ಕೊಂಡು ತಹಸೀಲ್ದಾರ್ಗೆ ಅವ್ರಿಗೆ ನಾವು ಈಗ ಒಮ್ಮೆ ಈ ಸಲ MP ಎಲೆಕ್ಷನ್ MLA ಎಲೆಕ್ಷನ್ಯಾಗ ವೋಟ್ ಬಂದ್ ಮಾಡಿಸಿದ್ವಿ 12 ಮಟ್ಟ. ತಹಸೀಲ್ದಾರ್ DC ಅವ್ರು ಬಂದ ಮೇಲೆ ನಾವು ಅದೊಂದು ನಿಮಗೆ ರುದ್ರ ಭೂಮಿ ಕೊಡಿಸ್ತೇವೆ ಅಂತೇಳಿ. ಹೆಣ ಒಗಿಲಿಕ್ಕೆ ಜಾಗ ಇಲ್ಲ. 1 ಎಕರೆ 17 ಗುಂಟೆ. ಆದ್ರೆ ಅವ್ರ ಒಬ್ಬರು ಪ್ರೈವೇಟ್ ಸ್ವಂತದ್ದು ಅವ್ರ ಹೆಸರು ಇರೋದ್ರಿಂದ ಅವ್ರು ನಮಗೆ ಹರಗುದು ಅದನ್ನ ಮಾಡಾಕತ್ತಾರ. ಅವ್ರು ಅದಕ್ಕೆ ತೊಂದರೆ ಆಗೋದಕ್ಕೆ ಅದೊಂದು ಮಾಡಿಸೋದಂತ ಆಸೆ ಐತ್ರಿ. ಆಸೆ ಐತಿ. ಸರ್ ಇವಾಗ ನೀವು ರಾಜಕೀಯ ಎಷ್ಟು ವರ್ಷದಿಂದ ಈ ರಾಜಕೀಯ ಒಡನಾಟ ಇದೆ ನಿಮ್ಗೆ? ಈ 30-35 ವರ್ಷಲಿಂತ್ರನು ರಾಜಕೀಯ ಒಡನಾಟ ಇದೆ. ನೀವು ಯಾವ್ದಾದ್ರು ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರ್ಸ್ಕೊಂಡಿದ್ರ? ಸಂಘ ಸಂಸ್ಥೆ ಅಂತಂದ್ರೆ ಇವ ನಮ್ಮ ದೇವ್ರ ಕಾರ್ಯಕ್ಕ ಇವು ಗುಡಿ ಮಠದ್ದು ಇವೆಲ್ಲ ವರ್ಷ ಸೇವಾ ಮಾಡ್ತೀವಿ. ಜಾತ್ರೆ ಮಾಡ್ತೀವಿ. ಈ ಹಜಾರ ಪುಣ್ಯತಿಥಿ ಮಾಡ್ತೀವಿ. ಅವನ್ನೆಲ್ಲ ನಾವು ಒಟ್ಟ ಸೇವಾ ಆಕಾಂಕ್ಷೆ ನಾವು. ಅಂದ್ರೆ ಸಂಘ ಅಂತ ಏನಿಲ್ಲ, ಯಾವ್ದು ಇದ್ರು ಊರಲ್ಲಿ ಏನೋ ಇದ್ರು ಹಿರಿಯರಾಗಿ ಎಲ್ಲಾರು ಕೂಡ ಸಣ್ಣ ಹುಡುಗರು ಕೂಡ ಸಣ್ಣ ಹುಡುಗಾಗಿ ಹಿರಿಯರಾಗಿ ಮಾಡಿಕೊಂಡು ಆದ್ರೆ ನಮ್ಮ ಮುಸಲ್ಮಾನ್ ಸಮಾಜ ವತಿಯಿಂದ ನಾ ಅಂಜುಮನ್ ಚೇರ್ಮನ್ ಅದಿರಿ. ಈಗ ಮಾಡ್ಯ ನಮ್ಮನ್ನ 15 ವರ್ಷ ಆಯ್ತು. ನಮ್ಮ ಮಸೂತಿ ಬಗ್ಗೆನೂ ಕಳಕಳಿ ಐತಿ ನಮಗ. ಮಸೂತಿನೂ ಇಂಪ್ರೂವ್ ಮಾಡ್ಕೊಂಡೇವಿ. ಮೊದ್ಲಾಕ ನಮ್ಮ ಮಸೂತಿ ಬಗ್ಗೆ ಏನಿದ್ದಿದ್ದಿಲ್ಲ. ಒಂದು ಕೋಲಿ ಕಟ್ಟಿಸೇವಿ. ನಾವು ಒಂದು 5-6 ಮಂದಿ ಹಿರಿಯರಾಗಿವಿ. ಇಟ್ಟರು ಒಗ್ಗಟ್ಟು ನಿಂತ್ರ ಮಾಡ್ಕೊಂಡು ಒಂದು ಕೋಲಿ ಕಟ್ಟಿದ್ವಿ. ಒಂದು ಜುಮಾ ಮಸೂತಿ ಕಟ್ಟಿಸೇವಿ. ಏನ್ರಿ ಈಗ ಉರ್ದು ಶಾಲಿ ಒಂದು ಮಾಡ್ಬೇಕಂತೇಳಿ ಅದೊಂದು ಪ್ರಯತ್ನ ಮಾಡಕತ್ತೀವಿ ನಮ್ಮ ಮುಸ್ಲಿಂ ಸಮಾಜದಾಗ. ಆದ್ರೆ ನಮ್ಮ ಊರಾಗ ಏನೈತ್ರಿ, ಹಿಂದೂ ಮುಸಲ್ಮಾನರು ಅನ್ನುವಂತ ಭೇದ ಭಾವ ಇಲ್ಲ. ಈ ಭೇದ ಭಾವ ಯಾರಲ್ಲಿ ಇಲ್ರಿ. ನಮ್ಮ ಎಲ್ರು ಒಂದೇ ಅಂತ ಕೆಲಸ ಮಾಡ್ತೀರಿ. ಈಗ ನಮ್ಮ ಹಬ್ಬ ಬಂದ್ರ ಎಲ್ರು ಕೂಡ ಅವ್ರ ಹಿರಿಯತನ ಮಾಡೋದು, ನಾವ್ ಮಾಡೋದಿಲ್ಲ. ಅವ್ರು ಬಂದ್ರೆ ನಾವ್ ಮಾಡ್ತೀವಿ, ಅವ್ರು ಮಾಡೋದಿಲ್ಲ. ಈ ಜಾತ್ರೆ ಅವು ಏನ ಬಂದ್ರು ನಾವ್ ಮಾಡ್ತೀವಿ. ನಾಳೆ ಮೊಹರಂ ಬರ್ತೈತಲ್ರಿ, ಮೊಹರಂ ಹಿರಿಯತನ ಹಿಂದೂ ಮಂದಿನ ಮುಸಲ್ಮಾನರು ಮಾಡೋದು ಅವ್ರ ದೇವ್ರ ಕುಂದರ್ಸ್ತೀವಿ. ಎಬಸ್ತೀವಿ ಹಿಂದೂಗಳ ನಮ್ಮದ ಕಾರ್ಯ ಮಾಡ. ಹಿಂಗಾಗಿ ನಮ್ಮ ಊರಾಗ ಜಾತಿ ಭೇದ ಅನ್ನುವಂಥದ್ದು ಯಾರಲ್ಲಿ ಇಲ್ಲ. ಆ ತರ ನಡ್ಕೊಂತನ ಈಗ ಹಿಂದ್ಲಿಂತ್ರ ಹಂಗ ಬಂದೈತಿ. ಈಗಾದ್ರೂ ನಾವ್ ಹಂಗ ಹೊಂಟೀವಿ. ಸರ್ ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರು ಇದಾರ? ಅದಾರಿ ನಮಗ ಹಿಂದೂ ಮುಸಲ್ಮಾನರು ಇವ್ರು ನಮ್ಮ ಮಂದ್ಯಾನಗೌಡ್ರು ಅದಾರ. ನಿಮ್ಮ ಊರಿನ ಜನನೇ ಎಲ್ಲ ಊರಿನ ಜನನ ರೀ. ಈ ರಾಜುಗೌಡ್ರು ಅದಾರ, ಬಾಬುಗೌಡ್ರು, ಮತ್ತಿಲ್ಲೇ ನಮ್ಮ ಸಮಾಜದ ಮುಖಂಡ್ರಿ. ಎಲ್ಲಾರು ನೀನು ಎಲ್ಲಾದ್ರಾಗೂ ಕೆಲಸ ಮಾಡ್ತಿದ್ದಿ, ನೀವು ಒಟ್ಟು ಪಂಚಾಯತಿಗೆ ನಿಲ್ಲು ಅಂತಂದ್ರೆ
2 ಪೀಡ್ ಅವಿರೋಧವಾಗಿ ಆರಿಸಿದ್ರು ನಮ್ಮ ಸಮಾಜದ ವತಿಯಿಂದ. ನಮ್ಮ ಒಳಗನ ನ್ಯಾಯ ಹತ್ತಾಕೈತಿ, ಅದಕ್ಕೆ ಬೇಡ ಅಂತೇಳಿ ನಮ್ಮ ಮಳಿಯಾಗ ಒಮ್ಮೆ ಬಿಟ್ಕೊಟ್ಟೆ, ಒಮ್ಮೆ ಕುರುಬೂರು ಸಮಾಜದ ಬಿಟ್ಕೊಟ್ಟೆ. 2 ಪೀಡ್ ನನ್ನ ಅವಿರೋಧ ಆರಿಸಿದ್ರು ಅವ್ರಿಗೆ ಬಿಟ್ಟು ಕೊಟ್ಟು ನಾ ಹಿಂದಕ್ಕೆ ಸರಿದೆ. ಈ ಸಲ ಇಲೆಕ್ಷನ್ ಆಗುವಂತ ಪೊಸಿಷನ್ ಬಂತು, ನೀನ್ ನಿಂತರ ಆರಿಸಿ ಬರ್ತಿ ಅನ್ನುವಂತ ವಿಚಾರ ನಮ್ಮೂರು ಸಮಾಜದ ಹಿರಿಯರ ಮೇಲೆ ನಿಲ್ಲಿಸಿ ಅತಿ ಪ್ರಚಂಡ ಬಹುಮತದಿಂದ ನಾವು 3 ಮಂದಿ ವಿನಾಯಕ ವೆಂಕರೆಡ್ಡಿ ನಾನು 3 ಮಂದಿನೂ 600 ಬಹುಮತ ಬಂದ್ವಿ. ಈಕಿ ಶಾಂತ ಒಬ್ಬಕ್ಕೆ 4 ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರ ಮಂದಿ ಓಟ್ ಹೊಡ್ಕೊಂಡು ಅಗದಿ ಪೈಪೋಟಿ ನಡೆದ 5 ಓಟ್ಲಿಂತ್ರ ಬಂದ್ಲ. ಸರಿ, ಈಗ ನಿಮ್ಮ ಊರಿನ ಜನತೆನೇ ಎಲ್ಲಾ ನಿಮಗೆ ಸ್ಫೂರ್ತಿ ಗುರು ಹಿರಿಯರು ಅಂತ ಅಂದ್ರಿ. ಸೊ ನಮ್ಮ ಮೂಲಕ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕೃತಜ್ಞತೆ ಎಲ್ಲರಿಗೆ ನಾವು ಆಗಾಗ ಕೃತಜ್ಞತೆ ಹೇಳ್ತಿರ್ತೇವ್ರಿ. ಆ ಫಂಕ್ಷನ್ ಕರಿತಿರ್ತೀವಿ. ಈಗ ನಾವು ಬಂದ ಮೇಲೆ ಕೆಲವೊಂದು ಫಂಕ್ಷನ್ ಸದಾ ಮಾಡ್ಕೊಂತಾನೆ ಇರ್ತೀವಿ. ಅವು ಊರೊಳಗ ಇಂಥವು ಧರ್ಮ ಕಾರ್ಯಗಳು ಅವು ಇವು ಇಂಥವೆಲ್ಲ ಮಾಡ್ಕೊಂತಾನದೀವಿ. ಅಂತಲ್ಲಿದ್ದಾಗ ಯಾರ ನಮ್ಮನ್ನ ಕುಡಿದ್ರಿ ನಿಮ್ಮಿಂದಪ್ಪ ನಾವು ಆರಿಸಿ ಬಂದ್ವಿ ಹಿಂಗ ಅಂತೇಳಿ ಅವ್ರ ಕೃತಜ್ಞತೆ ವೈಯಕ್ತಿಕನೂ ಹೇಳ್ತೀವಿ, ಸಾಮೂಹಿಕನೂ ಹೇಳ್ತಾರೆ. ನಿಮ್ಮ ಕುಟುಂಬದಿಂದ ರಾಜಕೀಯಕ್ಕೆ ಬಂದವರು ನೀವೇ ಮೊದ್ಲವ್ರ ಅಥವಾ ಹಿಂದ್ಗಡೆ ಯಾರಾದ್ರು ಇದ್ರ? ಅಲ್ರಿ, ನಮ್ಮ ಅಪ್ಪಾರು ಇದ್ರು, ಆದ್ರ ಅವರು ರಾಜಕೀಯ ಇಳ್ದಾರಲ್ಲ. ಆದ್ರ ಅವ್ರು ಹಂಗ MLA ಅವ್ರ ಕೂಡಿ ಹಿಂದ MLA ಅವ್ರು ನಾಯ್ಕನೂರ್ ಮಲ್ಲಪ್ಪನವ್ರು, ಸಲುಡಿ ಶಂಕರಗೌಡ್ರು ಅವ್ರು ಕೂಡ ಇದ್ದಾರು. ಹಂಗ ಅವ್ರು ಬಂದಾಗ ಅಷ್ಟ ಅವ್ರು ಇದನ್ನ ಮಾಡಿ ಸಾಹೇಬ್ರು ಚಲೋ ಇದಪ್ಪ ಅಂತ ಹಿಂಗೆ ಹೇಳಿ ಕಳಿಸ್ತಿದ್ರು ಅವರು. ಆದ್ರೆ ಅವ್ರು ಅಷ್ಟ ಮಾಡಿ ಕೈ ಬಿಡ್ತಿದ್ರು. ಆದ್ರೆ ನಾವು ಅದನ್ನ ರಾಜಕೀಯಕ್ಕೆ ಬಂದವಲ್ಲ. ನಮ್ಮ ಅಪ್ಪ ಒಬ್ಬನ ಮಗ, 14 ಕೂರ್ಗಲ್ಲ ನಮ್ಮ ಅಪ್ಪಗ. ನಾವೀಗ 4 ಮಂದಿ ನಮ್ಮ ಅಪ್ಪಗ. ನಮಗೀಗ 3 ಕೂರ್ಗಲ್ಲ ಒಬ್ಬೊಬ್ಬರಿಗೆ ಬಂದವು. ನಮ್ಮ ನೀರಾವರಿ ಜಮೀನು ಐತಿ. ನಾವು ರಾಜಕೀಯ ಮಾಡ್ಕೊಂಡು ಇದು ಮಾಡ್ಕೊಂತ ಎಲ್ಲರೂ ಕೂಡ ಒಡನಾಡಿ ಚಂದ ಮಾಡ್ಕೊಂಡು ಹೊಂಟೇವ್ರಿ. ಸರ್, ನಿಮಗೆ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳಿಬೇಕಂತ ಆಸೆ ಇದೆಯಾ ಸರ್? ಹ್ಞೂ ರೀ. ಈಗ ಇದ್ರ ಬಗ್ಗೆ ಏನ್ರಿ, ಜನರ ಸೇವಾ ಮಾಡ್ಬೇಕು, ನಮ್ಗೆ ಹೆಚ್ಚಿನ ಆಸಕ್ತಿ ಬರ್ಬೇಕು. ಇನ್ನು ನಮ್ಗೆ ಆಮೇಲೆ ಹೆಚ್ಚಿನ ಸ್ಥಾನ ಇದ್ರೆ ಒಂದು ಕೆಲಸ ಮಾಡಕ್ ಇನ್ನೂ ಅನುಕೂಲ ಆಗುತ್ತೆ ಅಂತೇಳಿ ಅನ್ನುವಂತ ಆಸೆ ನಮ್ಮಲ್ಲಿ ಐತಿ. ಸರಿ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.